ಮಗನ ಮಾವ ಇವತ್ತು ನೀ ನನ್ನ ಕೈಗೆ ಸಿಕ್ಕಿದ್ರ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗೆ ಎಡಿ ಮಾಡಿಬಿಡ್ತಿದ್ದೆ. ನಿನ್ನ ಆಯಸ್ಸು ಬಹಳ ಗಟ್ಟಿ ಐತಿ ಇವತ್ತ. ಆದ್ರ ಒಂದಲ್ಲ ಒಂದು ದಿವಸ ನಿನ್ನ ಚಂಡನ ಇದ ಕುಡ್ಗೊಲ್ಲೆನ ರುಂಡಾಡ್ತಾನೆ. ಯಪ್ಪ ಇವೇನ್ ರಾಕ್ಷಸ ಬಂದಂಗ ಬರತಾನ. ನಾ ತಿನ್ಸಿದ ಮಟ್ಟ ನನಗ ಉರುಳಾತು. ಯಪ್ಪ ಈಗ ನಾ ಊರಾಗಿರುದು ಅಷ್ಟು ಸುಖ ಅಲ್ಲಿದ. ಆ ಊರ ಬಿಡ್ಬೇಕ, ಇಲ್ಲ ನೀವು ನನ್ ಕಳೆದು ಹೆಡ್ಗಿ ತುಂಬ್ತಾನ ಇವ. ಕುಮಾರ, ನಿನ್ನ ನಾನು ಯಾಕೆ ಕರೆ ಕಳಿಸಿದ್ದು ಗೊತ್ತೇನ? ನಿನ್ನೆ ನಿಮ್ಮ ಬೀಗರೂರಾಗಿಂದ ಒಬ್ಬ ಹಿರಿಯರು ನನಗೆ ಫೋನ್ ಮಾಡಿದ್ರಿ ಏನಪ್ಪ. ಹಾ, ಯಾಕೆ ಗೊತ್ತೇನ? ನೀ ಹೋಗಿ ಬೀಗರ ಮನ್ಯಾಗ ದೊಡ್ಡ ಗದ್ಲಾನ ಮಾಡಿ ಬಂದಿ ಅಂತಲ್ಲ. ಅಲ್ವಾ, ನೀ ಒಳ್ಳೆ ಹುಡುಗದಿದಿ, ಯಾಕೆ ಹಿಂಗ್ ಮಾಡಿದಿ? ಮಾವ್ರ, ನೀವೊಬ್ರು ಹಿರಿಯರದ್ರಿ, ಹಂಗ ವಿಚಾರ ಮಾಡ್ರಿ. ಈಗ ಯಾರ ಹಳೆ ಆದಂತವ ಮಾವನ ಮನಿಗ್ ಹೋದಾಗ ಮಾವುಗಳು ಏನ್ ಮಾಡ್ತಾರ ಹೇಳ್ರಿ? ಚಿಕನ್ನು ಮಟನ್ನು ತಗೊಂಡ್ ಬಂದು ಕಮ್ಮಗ ಅಡಿಗೆ ಮಾಡಿ ಉಣಿಸ್ತಾರ, ತಿನ್ನಿಸ್ತಾರ. ಹೌದಿಲ್ರಿ? ನಮ್ಮ ಮಾವ ಏನ್ ಮಾಡ್ಯಾರ ಹೇಳ್ರಿ? ಊರಾಗ ಹೊಲಸು ತಿನ್ಕೊಂತ ಅಡ್ಡಾಡ್ತಾವಲ್ರಿ ಹಂದಿ, ಆ ಹಂದಿ ಮಾಂಸ ತಗೊಂಡ್ ಬಂದ್ ಅಡಿಗೆ ಮಾಡಿ ಹಾಕ್ಯಾನ. ಹೆಂಗ ಆಗಂಗಿಲ್ಲ ಹೇಳ್ರಿ ಮನಸ್ಸು? ಅದ್ರ ಅವ್ನ್ ಮೊದಲೇ ನನಗ್ ಹಂದಿ ಅಂದ್ರೆ ನನಗ್ ಮೊದಲು ಸೇರ್ಕಿಲ್ರಿ. ಛಿ 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 ಛಿ, ಹಂದಿ ಮಾಂಸ? ಛೇ, ಎಂತ ಪಡ್ಪೋಸಿ ಬೀಗ್ರದಾರೋ ಮರಾಯ ಅವ್ರು. ಅಲ್ಲಿ ಬಿಡೋದ್ ಪದ್ಧತಿ ಅವ್ರದ್ದು. ಹೌದಿಲ್ರಿ? ನಿಮಗ್ ಕಿವ್ಯಾರ್ಲೆ ಕೇಳೋರ್ಗೆ ಹಿಂಗ ಆಗಿರ್ಬೇಕಾದ್ರ ಇನ್ ಅದನ್ನ ತುತ್ತು ಮಾಡಿ ಬಾಯ್ಲೆ ತಿನ್ನಾವ ನನ್ಗೆ ಎಷ್ಟ್ ಆಗಿರ್ಬಾರ್ದು ಹೇಳ್ರಿ? ಮಾವಾರ 3 ದಿವ್ಸ ಗಂಟಲ್ದಾಗ ಬಟ್ ಹಾಕಿ ಹಂಗ ಕಕ್ಕಿದ್ರ ಒಂದ್ ಪೀಸ್ ಹೊರಗ್ ಬರ್ಲಿಲ್ಲ, ಗಂಟಲ್ದಾಗಿಂದ ರಗತ್ ಬಂತ್ರಿ. ನಮ್ ಮಾವ್ರ ಹೇಳ್ತೇನಿ, ನಮ್ ಮಾವ ಏನ್ರ ನಿನ್ನ ನನ್ನ ಕೈಯಾಗ ಸಿಕ್ಕಿದಂದ್ರಿ ಅವನು ಕಡ್ದು ಹೆಡ್ಗಿನ ತುಂಬಿದ್ರಿ. ಅವನು ಮರಾಯ ಕಡಿದು ಹೊಡಿದು ಬಡಿದು ಇವನ್ನೆಲ್ಲ ಯಾಕೆ ಮಾತಾಡಕ್ ಹೋಗ್ತಿದ್ದಿ? ಈಗ ನೀ ಸಮಾಧಾನ ಆಗಿರು. ನಾಳೆ ಬಾ ನನ್ನ ಹತ್ರ, ನನ್ನ ಕರ್ಕೊಂಡು ಹೋಗು ಬೀಗ್ರ ಹತ್ರ. ನಾ ಹೇಳಿ ಎಲ್ಲಾ ಶುದ್ಧ ಮಾಡ್ತೇನೆ, ಶಾಂತತೆಯಿಂದ ಇರು. ಅಲ್ವಾ, ಈಗ ನಿಮ್ಮ ಮಾವ ಮಾಡಿದ ತಪ್ಪಿಗೆ ನಿನ್ನ ಹೆಂಡತಿ ಯಾಕಪ್ಪ ನಿನ್ ಸಿಟ್ಟು? ಆಕೆಗೆ ಡಿವೋರ್ಸ್ ಕೊಡ್ತೇನೆ ನನ್ನ ಕತ್ತಿ ನೀನು? ಹೌದನ? ಅಂತ ಪದ್ಧತಿ ಏನಪ್ಪ ಇದು? ಮಾವಾರ, ನಾನು ತಪ್ಪಿದ್ರೆ ನಿಮ್ಮ ಚಪ್ಪಲ್ ಹರಂಗ್ ಇಲ್ಲೇ ಬಿಡ್ರಿ. ನಾ ಮಾತ್ರ ಅಲ್ಲಿಗೆ ಬರ್ದಲ್ರಿ. ಅವ್ರಿಗೆ ಏನ್ ಕಳಿಸ್ಬೇಕು ನಾ ಕೋಟ್ಲಿಂದ ಕಳ್ಸೇ ಬಿಡ್ತಾರೆ. ಅಬ್ಬಾ ಬಹದ್ದೂರ, ಎಷ್ಟು ಜಿಗಜಿಗದ ಮಾತಾಡಕತ್ತೀಯಲ್ಲ. ಹಿರಿಯ ನಾನು ಕುಂತೇನಿ, ನನಗ ಮರ್ಯಾದೆ ಇಲ್ದಂಗ ಮಾತಾಡಕತ್ತೀಯಲ್ಲ. ಹಂಗಿಲ್ ಬಿಡ್ರಿ, ಅದ ಅವು ಕಿಮ್ಮತ್ ಕೊಟ್ಟು ಮಾತಿಗೆ ಕಿಮ್ಮತ್ ಕೊಟ್ರ ಚಂದ್ರಿ. ಅವ ಇಂಥದನ್ನೆಲ್ಲ ಹಲ್ಕಟ್ಗಿರಿ ತಗೊಂಡೋಗಿ ಹಿರಿಯರ ಮುಂದೆ ಇಡಾಕತ್ತೇನ್ರಿ. ಯಾರ ಗಟ್ಟುಳ್ ಗಂಡಸ ಮಾತಾಡ್ತಾನ ನೋಡ. ಅದನ್ನೆಲ್ಲ ಬಿಡ, ನಾಳೆ ಬಾ ನೀನು, ನಾನು ಕರ್ಕೊಂಡು ಬೀಗರೂರಿಗೆ ಹೋಗು. ನಾ ಅದನ್ನೆಲ್ಲ ಸದ್ದು ಮಾಡ್ತೇನೆ ತಗೋ. ಇವಾಗ ಒಂದು ವಿಚಾರ ಮಾಡಿ ಅಂತ, ನಿಮ್ಮ ಮಾವ ಮಾಡಿದ ತಪ್ಪಿಗೆ ಆ ಹುಡುಗಿ ಏನ್ ತಪ್ಪು ಮಾಡೈತಪ್ಪ? ಆಕೆಗೆ ಡಿವೋರ್ಸ್ ಕೊಡಾಕತ್ತಿದೆ? ಅಲ್ಲ ಪದ್ಧತಿ ಹೌದು, ಹೆಂಗ ಇದು? ಅವ್ ಮಾಡಿದ ತಪ್ಪಿಗೆ ಈಕೆ ಯಾಕೆ ಶಿಕ್ಷೆ ಅಂತ ಅದನ್ನ ಮೊದಲು ನನಗೆ ಹೇಳ. ಹಂಗಲ್ರಿ, ಈಗ ಅಡಿಗೆ ಮಾಡೋರಿಗೆ ಗೊತ್ತಿರ್ತತಿಲ್ರಿ ಹಂದಿ ಮಟನ್ ಯಾವ್ದು ಕುರಿ ಮಟನ್ ಯಾವ್ದು ಅಂತೇಳಿ. ಅವಾಗ ಈಕೆಗಾರ ಗೊತ್ತಾಗ್ಲಿಲ್ಲ? ಅಲ್ಲಿ ಈಕೆ ಗೊತ್ತಾಗಿಲ್ವ? ಅವನ ಕುಚ್ಚು ಕೊಟ್ಟಿದ್ರೆ ಏನ್ ಮಾಡ್ತಿ? ನಾಳೆ ಬಾನಿ ಹೋಗು, ಈಗ ಹೋಗು, ಬಟ್ ಶಾಂತ. ನಾಳೆ ಬಾ ಹೋಗೋಣ ಅಂತ ಅವ್ರ ಊರಿಗೆ. ನಾ ಬರಂಗಿಲ್ಲ ತೋರಿ, ನಾ ಬರಂಗಿಲ್ಲ. ಅವ್ರಿಗೆ ಏನ್ ಕಳ್ಸ್ಬೇಕು ಆ ಕೋಟ್ಲೆಲ್ಲ ಕಳಿಸ್ತೇನೆ ನಾನು. ಕುಮಾರ, ಬಾಳ ಅವ್ರು ಯಾಕೆ ಹೋಗಾರ? 3 ಹಳ್ಳಿ ಹಿರಿಯ ಅದೇನ್ ನಾನು ಕರ್ಕೊಂಡು ಹೋದಿ ಚಲೋ ಆಯ್ತು. ಇಲ್ಲಪ್ಪ ನಾ ಕೋರ್ಟು ಕಚೇರಿ ಅಂದ್ರೆ ನಿನಗೆ ತಿಳಿದಿದ್ ನೀ ಮಾಡ, ಮುಂದೆ ನನಗೆ ಏನ್ ಹೇಳ್ತೈತಿ ಅದನ್ನ ನಾ ಮಾಡಿ ತೋರಿಸ್ತೇನೆ. ಮರ್ಯಾದೆಯಿಂದ ನಾನು ಕರ್ಕೊಂಡು ಹೋಗು, ನಾ ಎಲ್ಲ ಶುದ್ಧ ಮಾಡಿ ಹೇಳ್ತೇನೆ. ಏನಪ್ಪ ಶುದ್ಧ ಮಾಡಿ ಹೋಗಿ ಹರಿಸ್ತೇನೆ. ಆತ್ ತೋರಿ ಅಮ್ಮವ್ರ, ಬೆಳಗ್ಗೆ ಬರ್ತಾನಂತ ಹೋಗಿ ಬರೋಣ ತೋರಿ. ನಾ ಬರ್ತಾನ ತೋರಿ, ಏನಾಕತ್ತ ಅಲ್ಲಿ. ಆತಾತು ಹೋಗು. ನೋಡುವ, ನಿನ್ನ ಗಂಡಗ ನಾ ಎಲ್ಲ ಬುದ್ಧಿವಾದ ಹೇಳಿ, ನಿನ್ ಚಿಂತೆ ಮಾಡಕ್ ಹೋಗಬೇಡ. ಅಲ್ವೇ ನಿಮ್ಮ ಅಪ್ಪ ಬೇಬರ್ಸಿ ಗೊತ್ತಾಗಬಾರ್ದನ? ಅವ್ ಯಾಕೆ ಹಂದಿ ಮಾಂಸದ ಅಡಿಗೆ ಮಾಡಿ ಹಾಕಬೇಕ? ಇದ್ರ ಐತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಹಿಂಗೆ ಮಾಡಿದ್ರಿ ಹೆಂಗವ ನೀವು? ಬರೀ ಹೇಳ ಏನು ಬಾಳೆನ ಇವ್ ನಾವು ನೀಡಿ.
ನಮ್ಮಪ್ಪ ಏನ್ ಹಂದಿ ಮಾಂಸ ಹಾಕಿಲ್ಲ, ಕುರಿ ಮಾಂಸನ ಹಾಕ್ಯಾನ್ರಿ. ಇವ್ರ ಮನಿಗ್ ಬಂದಾಗ ಮಾಂಸಕ್ಕೆ ಮಾಂಸ ಬೇಕು ಅಂತಿದ್ರು. ಅದ್ರ ಸಂಬಂಧ ನಮ್ಮಪ್ಪ ಸುಳ್ಳು ಹೇಳಿ ನಟ. ನಮ್ಮಪ್ಪ ಸುಳ್ಳು ಹೇಳಿ. ಏ ಬಿಡ ನಿನ್ನ ನಾಟಕ ಮಾವಾರ. ಇವ್ರಪ್ಪನ್ ಚಂಡ ರುಂಡಾಡಿ ಈಕಿಗೆ ಡೈವರ್ಸ್ ಕೊಡ್ತಾನೆ ಅಂತ ಹೇಳಿ ಮತ್ ಹೊಸ ನಾಟಕ ಹೇಳಿ ಮತ್ ಹೊಸ ಸುಳ್ಳು ಸೃಷ್ಟಿ ಮಾಡ್ಯಾರ. ಬಿಡ ನಿನ್ನ ಅವ್ರು ನಿಮಗ ಇವತ್ ಹಂದಿ ಮಾಂಸ ತಿನ್ನಿಸ್ತೀರಿ, ನಾಳೆ ನಾಯಿ ಮಾಂಸ ತಿನ್ನಿಸ್ತಾರ. ಇವ್ರಿಗೇನ್ ಹಾಕ್ತೀರಿ? ತಿಂದ ಹಿಂಗಾಗ್ಯೇನೋ ಮರ ಆಗಿದ್ದೇನ ಮರ್ತು ಬಿಡಪ್ಪ. ಗಾಡಿ ಕೆಬರಿ ರಾಡಿ ಹಬ್ಸಕ್ ಹೋಗಬೇಡ. ಹುಡುಗಿ ಶಾಣ್ಯಾಕೈತಿ, ತಿಳುವಳಿಕಿದ್ದಾಳ, ತಿಳ್ಕೊಂತಾಳೆ. ಅಲ್ಲೋ ಅವ್ರ ಅಪ್ ಮಾಡಿದ ತಪ್ಪಿಗೆ ಹಾಕಿ ಈಗೀಗ ಶಿಕ್ಷೆ ಗೊತ್ತಾಗ್ಬೇಕ್ರಿ ಆಕಿಗೂ. ಗಂಡ ಇಲ್ಲಾರ್ದ ಜೀವನ ಒಬ್ಬಂಟಿಯಾಗಿ ಕಳೆದಂದ್ರ ಗೊತ್ತಾಗತ್ತೆ ಆಕಿಗೆ ಗಂಡ ಏನ ಗಂಡನ ಬೆಲೆ ಏನ ಅನ್ನೋದು. ಈಗೇನ್ ನನ್ ಬಿಟ್ಟು ಹೋಗೇ ಬಿಡ್ತೀರ ನೀವು? ಇಷ್ಟ್ರೆ ನೀವ್ ನೋಡ್ಕೊಂಡ್ರ ನನ್ನ? ಮತ್ ಯಾವಿದ್ದ ಮತ್ ನೋಡ ಅಲ್ಲಿ ನೋಡ್ರಿ ಗಂಡನ್ನು ಕಿಮ್ಮತ್ ಐತ ನೋಡ್ರಿ ಆಕಿಗೆ. ಅಲ್ಲಿ ಹಿರಿಯರನ್ನು ಕಿಮ್ಮತ್ ಐತೆ, ನೀನ್ ರಾಮ್ಯದ್ರಿಗೆ ಹಿರಿಯಾಡ್ತೇನೆ ಬಂದ್ರೆ ನೀನ ಮಾವರ ಹೇಳ್ತಾನೆ ಕೇಳ್ರಿ. ಅಲ್ರಿ ಗಂಡನ ಮೇಲ್ಗಟ್ಟು ಮಾತಾಡ್ತಾಳ ನೋಡ್ರಿ ಈಕಿ, ಬರೀ ಅವ್ರ ಅಪ್ಪನ ಮೇಲ್ಗಟ್ಟಿಗಟ್ಟೆ ಮಾತಾಡ್ತಾಳ. ತಪ್ಪು ಮಾಡಿವ ಅನ್ನೋದು ಅಳಕೈತೆ ನೋಡ್ರಿ ಅವ್ರಿಗೆ. ಇದು ಸುಮ್ಮನೆ ಇಲ್ಲಿ ಬಗೆಹರಂಗಿಲ್ರಿ, ನನಗೆ ಗೊತ್ತೈತಿ. ಇದನ್ನ ಎಲ್ಲಿ ಬಗೆಹರಿಸ್ಕೋಬೇಕಂತ ಗೊತ್ತೈತಿ ನನಗ. ಈಕಿಗೆ ಡೈವರ್ಸ್ ಕೊಟ್ಟು ಈಕಿನ ತವ್ರ ಮನ್ಯಾಗ ಇಟ್ನಿ ಅಂದ್ರೆ ಗೊತ್ತಾಗತ್ತೆ ಈಕಿಗೆ ನನ್ನ ಬೆಲೆ ಏನ್ ಅನ್ನೋದು. ಬರ್ರಿ ನೀವ್ ಎದ್ದು ಹೇಳ್ತೇನೆ, ನಾವು ವಕೀಲರು ಕೂಟ ಎಲ್ಲ ಮಾತಾಡೇನ್ ಬರ್ರಿ. ಏ ಕುಮಾರ ಹುಡುಗದ ನೀವು ಯವ್ವ ಹುಡುಗ ಸ್ವಲ್ಪ ತಿರ್ಸಕ್ಯಾರ. ಅವಾಗ ನಾ ಎಲ್ಲ ಸಮಾಧಾನ ತಿಳಿಸೇ ಕರ್ಕೊಂಡು ಬಂದಿದ್ನಿ. ನೀವು ಒಂದಿಗೆ ರಾವ್ ಗೆಬ್ಸಿಬಿಟ್ಟೆ ಅವನ್ನ. ಏನು ಬಂದ್ವಿ ಹೆಣ್ಮಕ್ಳು ಬುದ್ಧಿ ಮಾಡ್ತಾ ಒಳ್ಳೆ ಹದಗೆಟ್ಟು ಸಿಟ್ಟು ನೋಡಿ ಬಾಳೆ. ಆಯ್ತು ತಗೋ, ಒಮ್ಮೆ ನಿಮ್ಮ ಊರಿಗೆ ನಮ್ಮ ಊರಿಗೆ ಕರ್ಸೋ ವ್ಯವಸ್ಥೆ ಮಾಡ್ತೇನೆ. ಅವಾಗ ಬಂದು ಎಲ್ಲ ಸುದ್ದಿ ಮಾಡ್ರು. ಏ ರಮಣ, ಒಂದ್ ದಿವ್ಸ ಈಕಿನ್ನ ಇವ್ರ ಅಪ್ಪನ ನಮ್ಮ ಊರಿಗೆ ಕರ್ಕೊಂಬಾರಪ್ಪ, ಅಲ್ಲೇ ಅದನ್ನ ಬಗೆಹರಿಸೋದು. ಅಯ್ಯೋ ಒಟ್ಟು ನೀ ಸಮಾಧಾನದಿಂದ ಇರು. ಏನ್ ಹುಡ್ಕಾಕತಿ? ಅದರಿ ನಿಮ್ ಕೈಯಾಗ ಏನು ಕಾಣವಲ್ದಲ್ಲ. ಏನಿದೆ? ಅಯ್ಯೋ ಇದಲ್ರಿ ನಾ ಕೇಳಾಕತ್ತಿದ್ ಕುಡ್ಗೋಲ. ಆ ಕುಡ್ಗೋಲು ಮ್ಯಾಲಷ್ಟ ಕತ್ತರಿಸ್ತೈತಿ, ಈ ಕುಡ್ಗೋಲು ಮನಸ್ಸಿನ ಆಳದಾಗ ಹೋಗಿ ತುಂಡು ತುಂಡಾಗಿ ಕತ್ತರಿಸ್ತೈತಿ. ಏನ್ರಿ ಇದು? ಡೈವರ್ಸ್ ಪೇಪರ್. ರೀ ನಿಮ್ ಕಾಲಿ ಬೀಳ್ತೀನ್ರಿ, ನಿಮ್ ಕೈ ಮುಗಿತೀನಿ, ಹಂಗ ಮಾಡಬೇಡ್ರಿ. ಗುರಿಯಾಕತ್ತಲ್ಲ ಈಗ ರೀ ಹಂಗೇನು ಅನ್ನಕ್ ಹೋಗ್ಬೇಡ್ರಿ, ನಿಮ್ ಕೈ ಮುಗಿತೀನಿ ಅಂತ ಹೇಳಾಕತ್ತಿಲ್ಲ. ನನ್ನ ನಿನ್ನ ನಡುವೆ ಇವತ್ತಿಂದ ಏನು ಸಂಬಂಧ ಇಲ್ಲ. ಇವತ್ತ ನನ್ನ ನಿನ್ನ ಸಂಬಂಧಕ್ಕ ನೀರ್ ಬಿಟ್ಬಿಡ್ತೇನೆ. ಅದಕ್ಕಿದ ಪೈಪ್. ರೀ ನಿಮ್ ಕೈ ಮುಗಿತೀನ್ರಿ, ನಮ್ಮ ಅಪ್ಪನ ಪರವಾಗಿ ನನ್ ತಪ್ಪಾತಂತ ಕೇಳ್ತೀನಿ. ಹಿಂಗ್ ಮಾತಾಡಕ್ ಹೋಗ್ಬೇಡ್ರಿ ನೀವು. ಹಂದಿ ಮಾಂಸಕ್ಕ ಕುರಿ ಮಸಾಲೆ ಹಾಕಿ ಬಿಸಿ ಬಿಸಿ ಹೋಳನ್ನ ನಾನು ಹೊಟ್ಟೆಗಿಳಿಸಿದಲ್ಲ, ಅವಾಗ ನನ್ನ ಹೊಟ್ಟೆ ಎಷ್ಟು ಊದಿರಂಗಿಲ್ಲ. ನಿಮ್ಮಪ್ಪ ಮಾಡಿದ ತಪ್ಪನ ಊರ್ ಹಿರಿಯರ ಮುಂದೆ ಸಮರ್ಥನೆ ಮಾಡ್ಕೊಂಡ್ ಮಾತಾಡಿದಲ್ಲ, ಅವಾಗ ನನ್ಗೆ ಎಷ್ಟು ಊರ್ದಿಲ್ಲ. ಇವತ್ತು ನೀ ಹೇಳಾಕತ್ತಿದ್ ಬಿಡು, ನನ್ನ ಮನಸ್ಸು ಎಷ್ಟು ದಿವಸದಿಂದ ಒಳಗೊಳಗ ಹಾಕತೈತಿ. ನಾ ಯಾರು ಮುಂದೆ ಹೇಳಿ? ಇಲ್ಲಿಗೆ ಬಿಟ್ಬಿಡ್ರಿ, ನಮ್ಮ ಅಪ್ಪನ ಪರವಾಗಿ ನಾ ತಪ್ಪಾತಂತ ಕೇಳ್ತೀನಿ. ಈ ಬುದ್ಧಿ ಹಂದಿ ಮಾಂಸ ಮಾಡಿ ಹಾಕ್ಬೇಕಾರ ಲದ್ದಿ ತಿನ್ನಾಕತ್ತಿತ್ತ. ನಿನ್ನ ಬುದ್ಧಿ ನಿಮ್ಮ ಅಪ್ಪನ ಬುದ್ಧಿ. ನಾ ಹೇಳುದು ಸ್ವಲ್ಪ ಅರ್ಥ ಮಾಡ್ಕೊರಿ. ನಮ್ಮ ಅಪ್ಪ ನಿಮಗ್ ಬರೀ ಸುಳ್ಳು ಹೇಳ. ಅವತ್ ನೀವು ಉಂಡಿದ್ದು ಹಂದಿ ಮಾಂಸ ಅಲ್ಲ, ಮಟನ್ ಐತದ. ಏ ಹುಡುಗಿ, ನಾನು ಪೀಸ್ ನೋಡಿದ್ರ ಕಣ್ಣು ಹಿಡಿತೇನೆ ಯಾವ್ದು ಮಟನ್ ಯಾವ್ದು ಮಟನ್ ಅಲ್ಲ ಅಂತ ಹೇಳಿ. ನೀ ನನಗ ಹೊಸ ಸ್ಟೋರಿಗೆ ಸ್ಕ್ರೀನ್ ಪ್ಲೇ ಬರೀತಿದಿ, ಕೇಳಿಲ್ಲ? ಇದನ್ನ ಲಾಯರ್ ನೀಟಾಗಿ ಬರ್ದ್ ಕಳ್ಸ್ಯಾನ. ಇದಕ್ಕ ನೀನು ನಿಮ್ಮಪ್ಪ ನಿಮ್ಮವ್ವ ಎಲ್ಲಾರು ಸೈ ಮಾಡ್ಬೇಕು. 10 ದಿವ್ಸ ಬಿಟ್ಟು ಬರ್ತೇನೆ, ಇದಕ್ಕ ಸೈ ಮಾಡಿಟ್ಟಿರ. ನೀನು ಸೈ ಮಾಡಿಟ್ಟಿಲ್ಲ ಅದಂದ್ರು ಆಟೋಮೆಟಿಕ್ ಆಗಿ ಅದ ಡೈವರ್ಸ್ ಆಗ್ಬಿಡ್ತೈತಿ.